ನಮಸ್ಕಾರ ವೀಕ್ಷಕರೇ, ನಿಮ್ಮ ಅಂಗಾಳ ಪರಮೇಶ್ವರಿ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ಇಂದು ನಾನು ನಿಮಗೆ ಮನೆಯಲ್ಲಿ ಎಷ್ಟೇ ಪೂಜೆ ಪುನಸ್ಕಾರ ಮಾಡಿದರೂ ಅಥವಾ ಎಲ್ಲ ದೇವಸ್ಥಾನಗಳಿಗೆ ಹೋಗಿ ಬೇಡಿಕೊಂಡು ಬಂದರೂ ಕೂಡ ನಿಮ್ಮ ಕಷ್ಟಗಳು ತೀರ್ತಾ ಇಲ್ಲ ಅಂತ ಹೇಳಿದ್ರೆ ಸುಮ್ಮನೆ ಸಮಸ್ಯೆ ಮೇಲೆ ಸಮಸ್ಯೆಗಳು ಉದ್ಭವ ಆಗ್ತಾ ಇದ್ದರೆ, ಮನೆಯಲ್ಲಿ ದಾರಿದ್ರ್ಯ ತಾಂಡವವಾಡ್ತಾ ಇದ್ದರೆ ಇದಕ್ಕೆ ಏನು ಮಾಡಬೇಕು ನಾನು ತಿಳಿಸ್ಕೊಡ್ತೀನಿ. ಯಾಕೆ ಅಂತ ಹೇಳಿದ್ರೆ, ನಾಳೆ ಬುಧವಾರದ ದಿನ ಗುರುಪೂರ್ಣಿಮೆ ಇರೋದ್ರಿಂದ ಆ ದಿನ ಮನೆಯಲ್ಲಿ ನೀವು ದೀಪ ಹಚ್ಚುವಾಗ ಈ ಒಂದೇ ಒಂದು ಮಂತ್ರ ಏನಾದರೂ ನೀವು ಹೇಳಿದರೆ ಸಾಕು, ನಿಮ್ಮ ಕಷ್ಟಗಳು ದೂರವಾಗುತ್ತೆ. ಆ ದಿವ್ಯ ಮಂತ್ರ ಯಾವುದು ತಿಳಿದುಕೊಳ್ಳೋಣ ಬನ್ನಿ. ಅದಕ್ಕೂ ಮುಂಚೆ ನೀವು ಇಲ್ಲಿ ತನಕ ಏನಾದರೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನಿಮ್ಮ ಬಂಧು ಮಿತ್ರರು, ಸ್ನೇಹಿತರಿಗೂ ಕೂಡ ತಿಳಿಸಿ. ಏಕೆ ಅಂದರೆ ಇದೇ ರೀತಿಯ ಉಪಯುಕ್ತತೆಯ ವಿಡಿಯೋಗಳನ್ನ ನಿಮಗಾಗಿ ನಾನು ತಗೊಂಡು ಬರ್ತಾ ಇರ್ತೀನಿ. ಬನ್ನಿ ವೀಕ್ಷಕರೇ, ಇವಾಗ ಆ ಮಂತ್ರದ ಬಗ್ಗೆ ನಾವು ತಿಳಿದುಕೊಳ್ಳೋಣ. ವೀಕ್ಷಕರೇ, ನಮ್ಮ ಸನಾತನ ಧರ್ಮದಲ್ಲಿ ದೀಪ ಎಂದರೆ ಕೇವಲ ಕತ್ತಲೆಯನ್ನು ಓಡಿಸುವ ಬೌದ್ಧಿಕ ಬೆಳಕಲ್ಲ, ಜನ್ಮ ಜನ್ಮಾಂತರದ ದಾರಿದ್ರ್ಯ, ನಕಾರಾತ್ಮಕತೆ ಮತ್ತು ಗ್ರಹ ದೋಷಗಳನ್ನು ಸುಟ್ಟು ಹಾಕುವ ಸಾಕ್ಷಾತ್ ಪರಬ್ರಹ್ಮ ಸ್ವರೂಪ. ವಿಜ್ಞಾನ ಮತ್ತು ಆಧ್ಯಾತ್ಮ ಎರಡರ ಪ್ರಕಾರ ಮನೆಯಲ್ಲಿ ದೀಪ ಬೆಳಗಿದಾಗ ಹೊರಡುವ ದೈವಿಕ ತರಂಗಗಳು ಇಡೀ ವಾತಾವರಣವನ್ನು ಶುದ್ಧೀಕರಿಸಿ ಆ ಜಾಗದಲ್ಲಿ ದೈವಶಕ್ತಿಯನ್ನು ಸದಾಕಾಲ ಆಕರ್ಷಿಸುವ ಶಕ್ತಿಯಲ್ಲಿ ಒಂದಾಗಿದೆ. ವೀಕ್ಷಕರೇ, ಮನೆಯಲ್ಲಿ ಪ್ರತಿದಿನ ನೀವು ಬೆಂಕಿ ಕಡ್ಡಿ ತಗೊಂಡು ಬೆಂಕಿ ಪಟ್ಟಣದಿಂದ ದೀಪ ಹಚ್ಚಿಬಿಟ್ರೆ ನಿಮಗೆ ಕಷ್ಟಗಳು ಬಗೆಹರಿದಿಲ್ಲ. ಯಾಕೆ ಅಂತ ಹೇಳಿದ್ರೆ, ದೀಪ ಅನ್ನೋದು ಒಂದು ಸರ್ವೇ ಸಾಮಾನ್ಯ ಇಲ್ಲ. ಆ ದೀಪಕ್ಕೆ ತನ್ನದೇ ಆದ ಒಂದು ಮಹತ್ವಪೂರ್ಣವಿದೆ. ಆ ಮಹತ್ವಪೂರ್ಣ ಏನು ಅಂತ ತಿಳ್ಕೊಣ ಬನ್ನಿ. ವೀಕ್ಷಕರೇ, ದೀಪದ ಜ್ಯೋತಿಯನ್ನು ಕೇವಲ ಬೆಳಕಿಗೆ ಸೀಮಿತ ಮಾಡಿಲ್ಲ. ಜ್ಯೋತಿಯನ್ನು ಪರಬ್ರಹ್ಮ ಮತ್ತು ಜಗತ್ತನ್ನು ಕಾಯುವ ಜನಾರ್ದನ ಅಂದರೆ ಸಾಕ್ಷಾತ್ ಮಹಾವಿಷ್ಣುಗೆ ಹೋಲಿಸಲಾಗಿದೆ. ದೀಪದ ಬುಡದಲ್ಲಿ ಬ್ರಹ್ಮ, ಮಧ್ಯದಲ್ಲಿ ವಿಷ್ಣು ಮತ್ತು ತುದಿಯಲ್ಲಿ ಪರಮಶಿವ ನೆಲೆಸಿರುತ್ತಾನೆ. ಜೊತೆಗೆ ದೀಪದ ಎಣ್ಣೆಯಲ್ಲಿ ಶಕ್ತಿ ದೇವತೆ ಹಾಗೂ ಬತ್ತಿಯಲ್ಲಿ ಸರಸ್ವತಿ ದೇವಿಯ ವಾಸವಿರುತ್ತದೆ. ಹೀಗಾಗಿ ದೀಪ ಬೆಳಗುವುದು ಎಂದರೆ ಇಡೀ ಬ್ರಹ್ಮಾಂಡದ ದೈವ ಶಕ್ತಿಯನ್ನು ನಮ್ಮ ಮನೆಯೊಳಗೆ ಆಹ್ವಾನಿಸಿದಂತೆ. ನಾವು ಒಂದು ಸಾರಿ ಬೆಂಕಿ ಕಡ್ಡಿಗೀರುವಾಗ, ದೀಪದ ಬತ್ತಿ ಮಾಡುವಾಗ ಅದಕ್ಕೆ ಎಣ್ಣೆ ಹಾಕಬೇಕಾದ್ರೆ ಸುಮ್ಮನೆ ಸರ್ವೇ ಸಾಮಾನ್ಯ ಅಲ್ಲ ವೀಕ್ಷಕರೇ. ಇದೆಲ್ಲ ಪ್ರತಿಯೊಬ್ಬರು ಇರ್ತಾರೆ. ಇಡೀ ಬ್ರಹ್ಮಾಂಡನೇ ನಮ್ಮ ಮನೆಗೆ ನಾವು ಕರೆಯೋ ಥರ ಇರುತ್ತೆ. ಸೊ ಹಾಗಾದರೆ ದೀಪ ಹಚ್ಚುವಾಗ ಯಾವ ಮಂತ್ರ ಹೇಳಬೇಕು ನಾವು ಅದನ್ನು ತಿಳಿಸ್ಕೊಡ್ತೀನಿ ಬನ್ನಿ. ಈಗ ಮನೆಯಲ್ಲಿ ನೀವು ಎಲ್ಲ ರೆಡಿ ಮಾಡಿ ದೀಪ ಬತ್ತಿ ಹಾಕ್ತೀರಾ, ಅದಕ್ಕೆ ಎಣ್ಣೆ ಹಾಕ್ತೀರಾ, ದೀಪ ಹಚ್ತೀರಾ. ಆ ಸಮಯದಲ್ಲಿ ಈ ಒಂದು ದಿವ್ಯ ಮಂತ್ರನ ನೀವು ಹೇಳಿದ್ದೇ ಆದಲ್ಲಿ ನಾಳೆಯಿಂದನೇ ಸ್ಟಾರ್ಟ್ ಮಾಡಿ ವೀಕ್ಷಕರೇ ಈ ಮಂತ್ರವನ್ನು ನೀವು. ಆಮೇಲೆ ನೋಡಿ ನಿಮ್ಮ ಬಾಳು ಬಂಗಾರ ಆಗುತ್ತೆ. ಆ ಮಂತ್ರ ಡಿಸ್ಪ್ಲೇ ಮೇಲೂ ಹಾಕ್ತೀನಿ, ಮಂತ್ರನೂ ಕೇಳಿಸ್ಕೊಳ್ಳಿ ವೀಕ್ಷಕರೇ. ದಿವ್ಯ ದೀಪ ಜ್ಯೋತಿ ಪರಬ್ರಹ್ಮ, ದೀಪ ಜ್ಯೋತಿ ಪರಬ್ರಹ್ಮ, ದೀಪ ಜ್ಯೋತಿ ಜನಾರ್ದನಂ, ದೀಪೋ ಹರತು ಮೇ ಪಾಪಂ, ದೀಪ ಜ್ಯೋತಿರ್ನ ಮೋಸ್ತುತೆ, ಶುಭಂ ಕರೋತಿ ಕಲ್ಯಾಣಂ ಆರೋಗ್ಯಂ ಧನ ಸಂಪಾದಂ ಶತ್ರುಬುದ್ಧಿ ವಿನಾಶಾಯ ಜೋ ದೀಪ ಜ್ಯೋತಿರ್ನೋಮಸ್ತು ತೇ. ವೀಕ್ಷಕರೇ, ಮಂತ್ರ ಮತ್ತೊಮ್ಮೆ ಹೇಳ್ತೀನಿ ನೋಡಿ ನಾನು. ದೀಪ ಜ್ಯೋತಿ ಪರಬ್ರಹ್ಮ, ದೀಪ ಜ್ಯೋತಿ ಜನಾರ್ದನಂ, ದೀಪೋ ಹರತು ಮೇ ಪಾಪಂ, ದೀಪ ಜ್ಯೋತಿರ್ನಮಸ್ತು ತೇ, ಶುಭಂ ಕರೋತಿ ಕಲ್ಯಾಣಂ ಆರೋಗ್ಯಂ ಧನ ಸಂಪದಂ ಶತ್ರುಬುದ್ಧಿ ವಿನಾಶಾಯ ದೀಪ ಜ್ಯೋತಿರ್ನಮೋಸ್ತು ತೇ.
ಈ ಮಂತ್ರವನ್ನು ನೀವು ಕರೆಕ್ಟಾಗಿ ಪಠನೆ ಮಾಡಿದ್ದೇ ಆದಲ್ಲಿ ಪ್ರತಿನಿತ್ಯ ನಿಮ್ಮ ಕಷ್ಟಗಳು ಆದಷ್ಟು ಬೇಗ ದೂರವಾಗುತ್ತೆ. ನಿಮಗೆ ಒಳ್ಳೆಯ ದಿನಗಳು ಬರುತ್ತೆ ವೀಕ್ಷಕರೇ. ನಿಮಗೆ ವಿಡಿಯೋ ಏನಾದರೂ ಇಷ್ಟ ಆಗಿದರೆ ಒಂದು ಲೈಕ್ ಕೊಡಿ.